ರೇಟ್ ಇತ್ತು ಮತ್ತು ಉಳಿಸಿ ಅಂತವು ರೇಟ್ ಇರಲಿಲ್ಲ ಚಲ ಜಾವ್ ನಡಿ ನಿನ್ನ ದೇಶಕ್ಕೆ ಅಂದ್ಬಿಡ್ತು ಮತ್ತು ರೈತರು ಏನನ್ನಾರ ನನಗೆ ನಿನ್ಗೆ ಯಾವ್ದಾರ ಮುಕ್ಕಳಕಾರ ರೊಕ್ಕ ಹೆಚ್ಚಾಗಿ ಅವನಿಗೆ ಟ್ಯಾಂಕರ್ ನೀರು ಹೊಡಿತಾನೆ ಮುಕ್ಕಳ ರೊಕ್ಕ ಹೆಚ್ಚಾಗಿ ಅವನಿಗೆ ಅಂದ್ಬಿಡು ಅನ್ನೋರು ಬಾಯಿ ಏನಾಗೈತಿ ಹಾಕೊಂಡು ಬಿಡ ಮಾಡೋ ಪ್ರಯತ್ನ ಮಾಡೋಣ ನಾವು ದೇವ್ರಿದ್ದಾನ ಅಂತಾನೆ ತಗೊಳಪ್ಪ 800 900 ರೇಟ್ 1.5 ಎಕರೆ 250 ಬಾಕ್ಸ್ 300 ಬಾಕ್ಸ್ ತಾಯಿನ ಹಾಡ ರೊಕ್ಕ ತೆಗೆದ್ಬಿಟ್ಟ ಅವ್ನು ತಾಯಿ 10 ಲಕ್ಷ ರೂಪಾಯಿ ಸಾಲ ಇತ್ತು 10 ಲಕ್ಷ ಸಾಲ ಮಾಡಿದ್ದೆ ಅಲ್ಲಿ ಹೊಲ ತಗೊಂಡಿದ್ದೆ ಅಲ್ಲೇ ಸಾಲ ಮಾಡಿದ್ದೆ ನಮ್ಮೋ ನನ್ನ ತಾಯಿ ಕೈ ಹಿಡಿದು ಬಿಡ್ಲ ತೆಗೆದ್ಬಿಟ್ಟು ಜಾಳ ಎಲ್ಲ ಸ್ವಚ್ಛ ಆಗಿ ಆದ ವರ್ಷ ಹಂಗೆ ಉಳ್ಳಾಗಡ್ಡಿ ರೇಟ್ 4,500 ರೂಪಾಯಿ ಒಂದು ಕ್ವಿಂಟಲ್ 1600 ಪೀಸ್ ಆಯ್ತು 18 ಲಕ್ಷ ಕಮಿಷನ್ ಗಿಮಿಷನ್ ಎಲ್ಲ ಹೋಗಿ 18 ಲಕ್ಷ ಮನೆ ಎಕರೆಕ ಒಂದು ಪಾವು ಕಮ್ಮಿ ಎಕರೆಕ ಒಂದು ಪಾವು ಕಮ್ಮಿ ಆಗೈತೆ 200 ಬಾಕ್ಸ್ ಸರಿಬೇಕು ನಾವು 200 ಬಾಕ್ಸ್ ಸರಿಬೇಕು ಇದು ಮಳೆದೇ ವಾರ್ಪ್ ಕೊಡುವಲ್ಲ ಆ ತಂಪಿಗೆ ಹೂ ಕತ್ತರ್ಸಕತ್ತೈತಿ ಒಂದು ಟ್ರಕ್ ಕೋಳಿ ಗೊಬ್ಬರ ಒಂದು ಟ್ರಕ್ ಅಂದ್ರೆ ನಾವು ಟ್ರಾಕ್ಟ್ರ್ ಅಂತೀವಿ ನೀವು ಟ್ರಕ್ ಅಂತಾರೆ ನಿಮ್ಮ ಭಾಷೆ ಒಂದು ಟ್ರಾಕ್ಟ್ರಿ ಕೋಳಿ ಗೊಬ್ಬರ ತಗೊಂಬಂದು ಕೋಳಿ ಗೊಬ್ಬರ ಕೆಡವಿ ಮಡಿಕೆ ಸಾಲು ಬಿಟ್ಟು ಇದಕ್ಕೆ 6 ಚೀಲ ಗೊಬ್ಬರ 10-26 ಪೊಟ್ಯಾಕ್ಸು 20-20-03 ಆಮೇಲೆ ಮ್ಯಾಗ್ಸಿಷನ್ ಬೇರೆ ಪ್ಯಾಕೆಟ್ ತಗೊಂಬಂದು ಅಷ್ಟು ಕಲಿಸಿ 6 ಚೀಲ 7 ಚೀಲ ಒತ್ತಡಿ ಮಡಿಕೆ ಸಾಲು 2 ಕಡೆಗೆ ಮಡಿಕೆ ಸಾಲು ಬಿಟ್ಟು ಒತ್ತಡಿ ಕೋಳಿ ಗೊಬ್ಬರ ಒತ್ತಡಿಗೆ ಆ ಗೊಬ್ಬರ ಹಾಕಿ ಅರಿಗಿ ಮುಚ್ಚಿ 4 ಫೂಟ್ ಸಾಲಿನ ಸಾಲಿಗೆ 1.5 ಫೂಟ್ ಗಿಡದಿಂದ ಗಿಡಕ್ಕೆ 3 ಇದು 1 ಫೂಟ್ ಗ್ಯಾಪ್ 3 ಫೂಟ್ ಗ್ಯಾಪ್ ಕೊಟ್ಟಿದ್ದಾನೆ ಇದಕ್ಕೆ ನಾವು ಇದು ಎಷ್ಟಿರ್ತಾವೆ 1.5 ಫೂಟ್ ಇರ್ತಲ್ಲ 1.5 ಫೂಟ್ ಇದ್ರೆ ನಾವು 1.5 ಫೂಟಿಗೆ 3 ಫೂಟ್ಗೆ ಒಂದು ಗ್ಯಾಪ್ ಮಾಡಿವಿ ಸಾಲಿನ ಸಾಲು 4 ಫೂಟ್ ಗಿಡದಿಂದ ಗಿಡಕ್ಕೆ 3 ಫೂಟ್ ಗಿಡದ 3 ಫೂಟ್ ಸಾಲಿನ ಸಾಲು 4 ಫೂಟ್ ಒಂದಿನ 600 ಆಗ್ಬೋದು ಒಂದಿನ 500 ಆಗ್ಬೋದು ಒಂದಿನ 200 ಆಗ್ಬೋದು ಒಂದಿನ 300 ಆಗ್ಬೋದು ಒಂದಿನ 100 ಆಗ್ಬೋದು ಮಾರ್ಕೆಟಿಂದ ಯಾರು ಕಂಡಿಲ್ಲ ಎಕಮೆಂಟ್ ಹೆಂಗೆ ಹೊಡಿತಿದ್ವಿ ಹಂಗೆ ಕೆಂಪು ನುಸಿ ಬರಗಲ್ಲ ಕಾಪ್ ಸಟ್ ಹಾಕೈತಿ ಡಬಲ್ ಟಾಣಿಕ ಹೊಡಿಬೇಕು ಒಂದಲ್ರಿ ಇವಕ್ಕ ಇದಕ್ಕೆ ಬದ್ನಿಗಳಿಗೆ ಬಂದು ನಾನಾ ಥರ ಎಣ್ಣೆ ಹೊಡ್ಕಂತಿದ್ರೆ ಮಾತ್ರ ಇಲ್ಲಿ ನೋಡ್ರಿ ಇದು ಸ್ವಲ್ಪ ಬಿಸಿಲು ಬೀಳಿ ಇದು ನೋಡ್ರಿ ಸಟ್ ಹೌದು ರೀ ಬಿಸಿಲು ಬೀಳ್ಬೇಕು ಹಂಗಾರ ಕಾಯಿ ಸಟ್ ಆಗಿಬಿಡುತ್ತೆ ನೋಡ್ರಿ ಎಲ್ಲ ಹೂ ಕಾಯಿ ಡಬಲ್ ಎಲ್ಲ ಎಲ್ಲದು ಫುಲ್ ನೋಡಿಲ್ಲ ಈ ಬದ್ನಿಕಾಯಿ ವಿಶೇಷವಾಗಿ ಯಾವ ತಳಿ ಎಷ್ಟು ಗುಂಟೆದಲ್ಲಿ ಬೆಳೆದಿರಿ ಇದು 11 ನಂಬರ್ 11 ನಂಬರ್ ಅಂದ್ರೆ ಅದಕ್ಕೆ ಅದ್ರ ಹೆಸರು ಹಂಗದ ಒಂದೊಂದು ಇದಕ್ಕೆ ಒಂದೊಂದು ತಳಿ ಹೆಸರು ಈಗ ಟಮಾಟಿಗೆ ಇದು ಬರ್ತಾವ ಇವೋ ನಾನಾ ಥರ ಹೆಸರು ಅವಕ್ಕ ಈಗ ಒಂದು ಹೆಸರಲ್ಲ 10 ನಂಬರ್ ಐತಿ 11 ನಂಬರ್ ಐತಿ ಇದು ಬದ್ನಿ ಗಿಡದಾಗ ಆಮೇಲೆ ಮೈಕೋ ಐತಿ ನಾನಾ ಥರ ಹೆಸರು ಅಪ್ಪ ಇದೇನು ಹೂ ಸಿಕ್ಕಾಬಿಟ್ಟೆ ಹೂವ ಅದಕ್ಕೆ ಖರ್ಚು ಮಾಡಿರೋದು ನೋಡಿಬಿಟ್ರೆ ಮತ್ತೆ ಅದನ್ನು ಹೇಳಂಗಿಲ್ಲ ಅದನ್ನು ಅದು ಮಳೆ ವರ್ಪ್ ಕೊಡೋದು ಅದಕ್ಕೆ ಮಳೆ ವರ್ಪ್ ಕೊಟ್ರೆ ಇಷ್ಟಕ್ಕೆ 150-200 ಬಾಕ್ಸ್ ಸರಿಬೇಕು ನಾವು ಎಷ್ಟು ಗುಂಟೆದಾಗ ಇದು 3 ಪಾವು ಎಕರೆಕ 1 ಪಾವು ಕಮ್ಮಿ ಎಕರೆಕ 1 ಪಾವು ಕಮ್ಮಿ ಆಗೈತೆ 200 ಬಾಕ್ಸ್ ಸರಿಬೇಕು ನಾವು 200 ಬಾಕ್ಸ್ ಸರಿಬೇಕು ಇದು ಮಳೆದೇ ವಾರ್ಪ್ ಕೊಡುವಲ್ಲ ಆ ತಂಪಿಗೆ ಹೂ ಕತ್ತರ್ಸಕತ್ತೈತಿ ಇಷ್ಟು ಹೂ ಇದ್ರೆ ಹೂ ಕತ್ತರ್ಸಕತ್ತೈತಿ ಇದು ಹಚ್ಚಿದ್ದೆ ಅವಾಗ ಹಚ್ಚಿದ್ದು ಎಷ್ಟೈತಿ ತಿಂಗಳು ರೀ 2.5 ತಿಂಗಳು ಆಯ್ತು ನೋಡ್ರಿ ಈಗ 2.5 ತಿಂಗಳು ಆಯ್ತು ಈಗೇನು ಹೂ ಫುಲ್ ಐತಿ ಫುಲ್ ಕಾಯಿ ಐತಿ ಸಣ್ಣದ ಕಾಯಿ ಏನಿದೆ ನಾಳೆ ಹರಿದ್ರೆ ಒಂದು 160-70 ಬಾಕ್ಸ್ ಆಗಬೇಕು 60 ಬಾಕ್ಸ್ 60-70 ಬಾಕ್ಸ್ ಆಗೈತ್ರಿ ಆಗತ್ತಂತ ಐತಿ ನನಗೆ ಗ್ಯಾರಂಟಿ ಫಸ್ಟೇ ದಿನ 23 ಹರಿದೀವ ನಾಳೆಗೆ 8 ದಿನ ತರದು ಆಕತಿ 60-70 ಮೇಲೆ ಆಕತಿ ಕಮ್ಮಿ ಆಗಲ್ಲ ಕಾಯಿ ಜಗ್ಗೈತ್ರಿ ಕಾಯಿ ಜಗ್ಗೈತಿ ಅಪ್ಪ ಇನ್ನು ಹೆಂಗೆ ನಿರ್ವಹಣೆ ಮಾಡಬೇಕು ಏನು ರೋಗ ಇದಕ್ಕೆ ನಾನಾ ಥರ ಎಣ್ಣೆ ಹೊಡ್ಕೋಬೇಕು ಒಂದೇ ಕೆಮಿಕಲ್ ಹೊಡ್ಕೊಂತ ಕುಂತ್ರೆ ಬರಗಲ್ಲ ನಾನಾ ಥರ ಅಂದ್ರೆ ಹಂಟು ಬರ್ತೈತಿ ನಾಗಸ್ತ್ರ ಬರ್ತೈತಿ ಅವು ಆಮೇಲೆ ಇದು ಏನಪ್ಪ ಅಂದ್ರೆ ಎಕಮೆಂಟ್ ಬರ್ತೈತಿ
ಎಕಮೆಂಟ್ ಹೆಂಗೆ ಹೊಡಿತಿದ್ದಿ ಹಂಗೆ ಕೆಂಪು ನುಸಿ ಬರಗಲ್ಲ, ಕಾಪ್ ಸಟ್ ಆಕತಿ, ಡಬಲ್ ಟಾನಿಕ ಹೊಡಿಬೇಕು. ಒಂದಲ್ರಿ ಅವಕ್ಕ ಇದಕ್ಕೆ ಬದ್ನಿಗಳಿಗೆ ಬಂದು ನಾನಾ ಥರ ಎಣ್ಣೆ ಹೊಡ್ಕೊಂತಿದ್ರೆ ಮಾತ್ರ ಇಲ್ಲಿ ನೋಡ್ರಿ ಇದು ಸ್ವಲ್ಪ ಬಿಸಿಲು ಬೀಳಿ ಇದು ನೋಡ್ರಿ ಸಟ್. ಹೌದು ರೀ, ಬಿಸಿಲು ಬೀಳ್ಬೇಕು ಹಂಗಾರ ಕಾಯಿ ಸಟ್ ಆಗಿಬಿಡುತ್ತೆ. ನೋಡ್ರಿ ಎಲ್ಲ ಹೂ ಕಾಯಿ ಡಬಲ್ ಎಲ್ಲ ಎಲ್ಲದು ಫುಲ್ ನೋಡಿಲ್ಲ. ಎಕಮೆಂಟ್ ಹೆಂಗೆ ಹೊಡಿತಿದ್ದಿ ಹಂಗೆ ಕೆಂಪು ನುಸಿ ಬರಗಲ್ಲ, ಕಾಪ್ ಸಟ್ ಆಕತಿ, ಡಬಲ್ ಟಾನಿಕ ಹೊಡಿಬೇಕು. ಒಂದಲ್ರಿ ಅವಕ್ಕ ಇದಕ್ಕೆ ಬದ್ನಿಗಳಿಗೆ ಬಂದು ನಾನಾ ಥರ ಎಣ್ಣೆ ಹೊಡ್ಕೊಂತಿದ್ರೆ ಮಾತ್ರ ಇಲ್ಲಿ ನೋಡ್ರಿ ಇದು ಸ್ವಲ್ಪ ಬಿಸಿಲು ಬೀಳಿ ಇದು ನೋಡ್ರಿ ಸಟ್. ಹೌದು ರೀ, ಬಿಸಿಲು ಬೀಳ್ಬೇಕು ಹಂಗಾರ ಕಾಯಿ ಸಟ್ ಆಗಿಬಿಡುತ್ತೆ. ನೋಡ್ರಿ ಎಲ್ಲ ಹೂ ಕಾಯಿ ಡಬಲ್ ಎಲ್ಲ ಎಲ್ಲದು ಫುಲ್ ನೋಡಿಲ್ಲ. ಹಿಂಗೆ ಮುಟ್ಟು ಬಿಡೋದು ನೋಡಿ ಕಡೆ ಹಂಗೆ ಉದುರ್ತೈತಿ ಕಾಪ್ ಹಂಗೆ ಉದುರ್ತೈತಿ. ಈಗ ತಂಪಾಗ್ಬಿಡುತ್ತಲ್ಲ, ತಂಪಿಗೆ ಅದ ಉಳಕ್ಕೆ ಮಾತ್ರ ಬರ್ಕೊಟ್ಟಿಲ್ಲ ಉಳಕ್ಕೆ ಮಾತ್ರ ಬರ್ಕೊಟ್ಟಿಲ್ಲ. ಮೊನ್ನೆ 3,000 ರೂಪಾಯಿ ಔಷಧ ಹೊಡಿದ್ವಿ ಮೊನ್ನೆ. ಹಬ್ಬ ಇದು ಸಾಲಿನ ಸಾಲು ಹೆಂಗೆ 4 ಫೂಟ್ ಸಾಲಿನ ಸಾಲಿಗೆ 4 ಫೂಟ್ ಸಾಲಿನ ಸಾಲಿಗೆ 1.5 ಫೂಟ್ ಗಿಡದಿಂದ ಗಿಡಕ್ಕೆ 3 ಇದು 1 ಫೂಟ್ ಗ್ಯಾಪ್ 3 ಫೂಟ್ ಗ್ಯಾಪ್ ಕೊಟ್ಟಿದ್ದಾನೆ ಇದಕ್ಕೆ. ನಾವು ಇದು ಎಷ್ಟಿರ್ತಾವ 1.5 ಫೂಟ್ ಇರ್ತಲ್ಲ, 1.5 ಫೂಟ್ ಇದ್ರೆ ನಾವು 1.5 ಫೂಟಿಗೆ 3 ಫೂಟ್ಗೆ ಒಂದು ಗ್ಯಾಪ್ ಮಾಡಿವಿ. ಸಾಲಿನ ಸಾಲು 4 ಫೂಟ್, ಗಿಡದಿಂದ ಗಿಡಕ್ಕೆ 3 ಫೂಟ್, ಗಿಡದಿಂದ 3 ಫೂಟ್, ಸಾಲಿನ ಸಾಲು 4 ಫೂಟ್. ಇಷ್ಟಿದ್ರೆ ಈಗೆಲ್ಲ ಕಲ್ತ್ಬಿಡತ್ತೆ. ಆಮೇಲೆ ಒಂದು ಟ್ರಕ್ ಕೋಳಿ ಗೊಬ್ಬರ, ಒಂದು ಟ್ರಕ್ ಅಂದ್ರೆ ನಾವು ಟ್ರಾಕ್ಟ್ರ್ ಅಂತೀವಿ, ನೀವು ಟ್ರಕ್ ಅಂತಾರೆ ನಿಮ್ಮ ಭಾಷೆ. ಒಂದು ಟ್ರಾಕ್ಟ್ರಿ ಕೋಳಿ ಗೊಬ್ಬರ ತಗೊಂಬಂದು ಕೋಳಿ ಗೊಬ್ಬರ ಕೆಡವಿ ಮಡಿಕೆ ಸಾಲು ಬಿಟ್ಟು ಇದಕ್ಕೆ 6 ಚೀಲ ಗೊಬ್ಬರ 10-26 ಪೊಟ್ಯಾಕ್ಸು 20-20-03 ಆಮೇಲೆ ಮ್ಯಾಗ್ಜಿಷನ್ ಬೇರೆ ಪ್ಯಾಕೆಟ್ ತಗೊಂಬಂದು ಅಷ್ಟು ಕಲಿಸಿ 6 ಚೀಲ 7 ಚೀಲ ಒತ್ತಡಿ ಮಡಿಕೆ ಸಾಲು 2 ಕಡೆಗೆ ಮಡಿಕೆ ಸಾಲು ಬಿಟ್ಟು ಒತ್ತಡಿ ಕೋಳಿ ಗೊಬ್ಬರ ಒತ್ತಡಿಗೆ ಆ ಗೊಬ್ಬರ ಹಾಕಿ ಅರಿಗಿ ಮುಚ್ಚಿವಿ. ಈ ಥರ ಬಂದೈತಿ. ಇದು ಏನು ಕಾಣುತ್ತಲ್ಲ ಕೋಳಿ ಗೊಬ್ಬರ ಇದು ಕೋಳಿ ಗೊಬ್ಬರ ಕಾಣುತ್ತೆ ನೋಡಿ. ಹೌದು ಅದೇನು ಕಾಣುತ್ತಾ ಎಲ್ಲ ಕೋಳಿ ಗೊಬ್ಬರ ಅದ. ಇದನ್ನ ಬೆಡ್ ನೀವು ನೋಡಿದಿರಪ್ಪ? ಬೆಡ್ ನಾವು ಹೊಡಿದ್ವಿ. ಇದು ಮಾರ್ಕೆಟ್ ಹೆಂಗೆ ಮಾಡ್ತೀರಿ? ಮಾರ್ಕೆಟು ಒಂದಿನ 600 ಆಗ್ಬೋದು, ಒಂದಿನ 500 ಆಗ್ಬೋದು, ಒಂದಿನ 200 ಆಗ್ಬೋದು, ಒಂದಿನ 300 ಆಗ್ಬೋದು, ಒಂದಿನ 100 ಆಗ್ಬೋದು. ಮಾರ್ಕೆಟಿಂದ ಯಾರು ಕಂಡಿಲ್ಲ ಅದು. ಇಲ್ಲಿಂದ ಎಷ್ಟು ದಿವಸಕ್ಕೆ ಎಷ್ಟು ತಿಂಗಳವರೆಗೆ ಇರ್ತೀರಿ? ಒಂದು 2 ಅಲ್ಲಿ ಆಚೆ ಕಡೆ ತೋರಿಸಿದ್ನಲ್ಲ, ಅದೀಗಾಲೇ 3 ತಿಂಗಳು ಆತ ಹರಿಯಕೈತ್ರಿ 3 ತಿಂಗಳು ಆತ. ರೇಟ್ ಇತ್ತು ಮತ್ತೆ ಉಳಿಸಿ ಅಂತವ. ರೇಟ್ ಇರಲಿಲ್ಲ, ಚಲ ಜಾವ್ ನಡಿ ನಿನ್ನ ದೇಶಕ್ಕೆ ಅಂದ್ಬಿಡ್ತು. ಈಗ ಖರ್ಚು ಐತದ, ಭಾರಿ ಖರ್ಚು. ಈ ಮೊನ್ನೆ ಹಿಡಿದ್ವಿ 400, 350, 400 ರೂಪಾಯಿ ಆಗ್ಯಾವ. ನಾಳೆ ಇರ್ತೀವಿ ಮತ್ತೆ ಹಬ್ಬ ದೀಪಾವಳಿಗೆ ಮಾಡಿ ಹಿಡ್ಕೊಂತಾರಪ್ಪ. ಬಾಕ್ಸಿಗೆ 300-400 ರೂಪಾಯಿ, 500-600 ಮಾರ್ಬೇಕು. ಆಗಾರ ಅಂದ್ರೆ ಬಸ್ಟ್ ಎಲ್ಲಿ ಕೊಪ್ಪಳ ಕಳಿಸ್ತಾರೆ? ಇಲ್ಲಿ ಹುಬ್ಳಿ ಕೊಪ್ಪಳ 20 ಬಾಕ್ಸ್ 30 ಬಾಕ್ಸ್ ಆಶಾ ನೀಡೋದು ಇಲ್ಲಿ. ಹುಬ್ಳಿ ಮಾರ್ಕೆಟು, ಹುಬ್ಳಿ ಬಿಜಾಪುರ ದೊಡ್ಡ ಮಾರ್ಕೆಟ್ ಬಾಗಲಕೋಟೆ. ಬಾಗಲಕೋಟೆ ಆದ್ರೂ ಭಾಳ ಹೋಗಲ್ಲ ಅಲ್ಲಿ. ಈ ನಮ್ಮ ಹುಬ್ಳಿ ಬಿಟ್ಟಿಂದ ಎಲ್ಲ ಅಡಿ, ನಮ್ಮ ಹುಬ್ಳಿ ಬಿಟ್ಟು ಎಲ್ಲ ಅಡಿರಿ. ಹುಬ್ಳಿ ಬಿಟ್ಟಿಂದೆ ಎಲ್ಲ ಮಾರ್ಕೆಟ್ ಅಡಿ ನೋಡ್ದ. ಹಬ್ಬ ನಿಮ್ಗೆ ಫೇವ್ರೇಟ್ ಅಂದ್ರೆ ಅದು ಬದ್ನಿಕಾಯಿ ಹೆಂಗೆ ಫೇವ್ರೇಟ್ ಬೆಳೆ? ಹೆಂಗೆ ಫೇವ್ರೇಟ್ ಅಂದ್ರೆ ಅಲ್ಲಿ ಮಾಡಿದ್ದೆ ಬಿಳೆಬಾಯಿ ಹೊಲ್ದಾಗ. ಮಳೆ ಹೋಗ್ಬಿಡುತ್ತೆ ಆ ವರ್ಷ. ಮಳೆ ಹೋಗ್ಬಿಡುತ್ತೆ, ಬರಗಾಲ. ಈಗ ಭಾಳ ವರ್ಷದ ಮುಂದೆ ಅಲ್ಲ, ಅದೇನು 20 ವರ್ಷ ಆಗಿಲ್ಲ, ಈಗ ಒಂದು 4-5 ವರ್ಷ ಹಬ್ಬ ಬಂದ್ರೆ ಗಿಡ ಹಿಂಗ ಬಂದ್ಬಿಟ್ವು, ನೀರು ಅಮರೋಲು ಬಾಡಿ ಹೋಗ್ಬಿಡೋ ಗಿಡ. ಏನು ಮಾಡಿಬಿಟ್ಟೆ, ಟ್ಯಾಂಕರ್ ತಗಂದೆ. ಟ್ಯಾಂಕರ್ ನೀರು ಬಾಡಿಗೆ ತಗಂದೆ. ಟ್ಯಾಂಕರ್ ಒಂದು ನಮ್ಮದು ಟ್ರಾಕ್ಟ್ರಿ ಮನೆಗಾಡೆ. ನಿನ್ನಂತ ರೈತಂದೊಂದು ಟ್ಯಾಂಕರ್ ಒಂದು ಗಾಡಿ ಜೋಡಿಸ್ಕೊಂಡೆ. ಇಲ್ಲಿ 6 ಗಂಟೆಲಿಂದ 4ಕ್ಕೆ ಬಂದು ಕರೆಂಟ್ 11ಕ್ಕೆ ಹೋಗೋದು. ಇಲ್ಲಿಂದ ಹೊಡಿತಿದ್ವಿ ಆ ಟ್ಯಾಂಕರ್ ನೀರು ಹೋಗಿ ಡ್ರಿಪ್ ಮುಖಾಂತರ ಕೊಡ್ತಿದ್ವಿ. ಅವು ಏಸು ಡ್ರಿಪ್ ಮುಖಾಂತರ ಭಾಳ ಗಪ್ಪ ಆಗ್ಬಿಡೋದು.
ಟ್ಯಾಂಕರ್ ನೀರು ತಂದು ಡ್ರಿಪ್ ಕೊಡ್ತಿದ್ರಿ. ಒಂದು ದಿನ ಅಗ್ಗಲ ಮಾಡಿದೆ, ಅದೇನು ಅಂಬರ್ಲೇ ಇಲ್ಲ. ಹಿಂಗೆ ಮಾಡಿದ್ರೆ ಬೇಷಲ್ಲ ಬಾ ಅಂತಂದು ತಿರುಮರ್ದಿನ ಒಂದು ಸಾಲು ಕಟ್ಬೇಕು, ಒಂದು ಸಾಲು ಆ ಸಾಲು ಕಡಿಮೆ ಈ ಸಾಲು ಬಿಡ್ಬೇಕು, ಈ ಸಾಲು ಮತ್ತೆ ಕಟ್ಬೇಕು. ಇದರಂಗೆ ಮಾಡ್ಕೊಂತ ಬಂದೆ. ಒಂದಿನ ಡ್ರಿಪ್ಪಿಗೆ ಬಿಟ್ಟು ಅದೇನು ಲೆಕ್ಕ ಇರಲಿಲ್ಲ. ಮತ್ತೆ ಒಂದಿನ ಹತ್ತಿರದಾಗ ಕಟ್ಕೊಂತ ಬಂದೆ, ಅರ್ಧ ಹೊಲಕ್ಕೆ ಬಂತು. ಒಂದು ಸಾಲು ಬಿಟ್ಟು ಒಂದು ಸಾಲು ಕಟ್ಕೊಂತ ಬಂದ್ರೆ ಜೀವ ಹುಡ್ಕಂತ. ಒಂದು ಟ್ಯಾಂಕರ್ ನೀರು ಎಷ್ಟು ಸಾಲಿಗೆ ಹಾಕ್ಬೇಕಂದ್ರೆ 3 ಸಾಲು 4 ಸಾಲಿಗೆ ಹೋಗೋದು ಒಂದು ಟ್ಯಾಂಕರ್ ನೀರು. 3 ಸಾಲು 4 ಸಾಲಿಗೆ ಅದ್ರಂಗೆ ಮಾಡ್ಕೊಂತ ಬಂದು 2 ದಿನ 3 ದಿನ ಹೊಡೆದ್ವಿ. ಒಂದು ಸಾಲು ಬಿಟ್ಟು ಒಂದು ಸಾಲು ಕಟ್ಕೊಂಡ್ವಿ. ಆಗ ಸ್ವಲ್ಪ ಇಂಪ್ರಾತು ಒಳ್ಳೆ ಮತ್ತೆ ಅಷ್ಟು ತೋರ್ಸ್ಕೊಂಡು ಆತಪ್ಪ ಸಾಕು ನೋಡೋಣ, ಇನ್ನೂ ಒಂದು 2 ದಿನ ಇರಲಿ, ಮತ್ತೆ ಒಂದಿನ ಹೊಡ್ಯಾನ ಅಂತಂದು ಮತ್ತೆ ಕೈ ಬಿಟ್ವಿ ಅಲ್ಲಿಗೆ. ಮಾಡಿದೆವು, ನನ್ನ ದೈವಕ್ಕೆ ಮಾಡಿದೆವ ಬಂದ ಅಲ್ಲಿ ಹಬ್ಬ ಜೋರು. ಅವಾಗ ಆ ಮೂಮೆಂಟ್ನಾಗ ಅಲ್ಲಿ ಹಬ್ಬ. ಮತ್ತೆ ರೈತರು ಏನನ್ನಾರ ನನಗೆ ನೀನು ಯಾವ್ದಾರ ಮುಕ್ಕಳಕಾರ ರೊಕ್ಕ ಹೆಚ್ಚಾಗಿ ಅವನಿಗೆ ಟ್ಯಾಂಕರ್ ನೀರು ಹೊಡಿತಾನೆ, ಮುಕ್ಕಳ ರೊಕ್ಕ ಹೆಚ್ಚಾಗಿ ಅವನಿಗೆ ಅನ್ನ ಬಿಡು ಅನ್ನೋರು ಬಾಯಿ ಏನಾಗೈತಿ ಹಾಕೋಣ ಬಿಡ, ನಾವು ಮಾಡೋ ಪ್ರಯತ್ನ ಮಾಡೋಣ, ನಾವು ದೇವ್ರಿದ್ದಾನ ಅಂತ ತಗೊಳಪ್ಪ. 800 900 ರೇಟ್ 1.5 ಎಕರೆ 250 ಬಾಕ್ಸ್ 300 ಬಾಕ್ಸ್. ತಾಯಿನ ಹಾಡ ರೊಕ್ಕ ಕಿತ್ತು ತೆಗೆದ್ಬಿಟ್ಟ. ಅವ್ನು ತಾಯಿನ 10 ಲಕ್ಷ ರೂಪಾಯಿ ಸಾಲ ಇತ್ತು. 10 ಲಕ್ಷ ಸಾಲ ಮಾಡಿದ್ದೆ, ಅಲ್ಲಿ ಹೊಲ ತಗೊಂಡಿದ್ದೆ, ಅಲ್ಲೇ ಸಾಲ ಮಾಡಿದ್ದೆ. ನನ್ನ ತಾಯಿ ಕೈ ಹಿಡಿದು ಬಿಡ್ಲ, ಕಿತ್ತು ತೆಗೆದ್ಬಿಟ್ಟು ಜಾಳ ಎಲ್ಲ ಸ್ವಚ್ಛ ಆಗೋದು. ಆದ ವರ್ಷ ಹಂಗೆ ಉಳ್ಳಾಗಡ್ಡಿ ರೇಟ್ 4,500 ರೂಪಾಯಿಗೆ ಒಂದು ಕ್ವಿಂಟಲ್, 1600 ಪೀಸ್ ಆಯ್ತು. 18 ಲಕ್ಷ ಕಮಿಷನ್ ಎಲ್ಲ ಹೋಗಿ 18 ಲಕ್ಷ ಮನೆಗೆ ಬಂತು. 10 ಲಕ್ಷ ಸಾಲ ಹರಿದು 18 ಲಕ್ಷ ಲಾಭ ತೊಗೊಂಡು. ಅಂದ್ರೆ ದುಡ್ದಿನಿ ಅಂತ ಹೇಳ್ಬೇಕಾಯ್ತು, ಹೌದಲ್ಲ? ಈಗ ಐತೆ ನೋಡೋದು ಉಳ್ಳಾಗಡ್ಡಿ ಏನು ಮಾಡಕ್ಕೆ ಬರ್ತದೆ? ಏನು ಮಾಡಂಗಿಲ್ಲ. ಈ ವರ್ಷ ಕಷ್ಟಪಟ್ರಿ, ಎಲ್ಲ ಮಾಡ್ರಿ, ರೊಕ್ಕ ಬಂದ್ರೆ ಬಾರ ಹೋದ್ರೋಗವ. ಹಿಂಗೆ ರೈತನ ಬಾಳಿ ಯಾವ್ದು ಮಾಡಿದ್ರೂ ಇದೇನೆಲ್ಲ ಬಂದೇಟ್ ಬರಲಿ ಅದಾಗಲೇ ಓದು. ಮತ್ತೇನು ನಮ್ಮ ಅದೃಷ್ಟ. 50 ರೂಪಾಯಿ ಒಂದು ಅವ್ರು ತಂದೆ ಅಂದ್ರೆ 25 ರೂಪಾಯಿ ಲಾಭ ಸಿಗುತ್ತಲ್ಲ, ಬಿಟ್ಟು ಬಿಡ್ಬೇಕು. ಸಾಕು, ಅದೇನು ಏಟು ಬಂದ್ರೂ ಸಾಕಂತ ಜನ್ಮಿದ. ಹೌದೌದು, ಅದು ಕೋಟಿ ಬಂದ್ರೆ ಹೊಟ್ಟೆ. ನೀನು ಇಷ್ಟಲ್ಲ, ಒಂದು ಲಾರಿ ಏರ್ಕೊಂಬಂದು ಸುರು ಮನೆ ಮುಂದೆ ದುಡ್ಡು ಆಗಲಿ ಯಾವ್ದನ್ನಾಗಲ್ಲ ಸಾಕಪ್ಪ ನನಗೆ ಅನ್ನಗಲ್ಲ. ಇದು ಒಂದು 3 ರೊಟ್ಟಿ ಒಂದಿಷ್ಟು ಅನ್ನ ಸಾರು ಹೊಟ್ಟೆ ತುಂಬ್ತಂದ್ರೆ ಸಾಕು, ಹುಗ್ಗೆಲ್ಲ ಮುಳುಮುಳಕತ್. ಹೌದಲ್ಲ? ಅದು ಒಂದೇ ಮನುಷ್ಯನಿಗೆ ಇದ್ದಾರ, ಅದು ಉಳಿದು ಯಾವುದು ಸಾಕನ್ನಗಲ್ಲ. ಬೇಕು ನನಗಿರಲಿ ನನ್ನ ಮಕ್ಕಳು. ಆಗ ಸುಮ್ಮನೆ ಭ್ರಾಂತಿಗೆ ಸಾಕು ಬಿಡಪ್ಪ ಅಂತಿರ್ತು. ಒಳಗೆ ಹೊಟ್ಟೆಗೆ ಎಷ್ಟು ಇರ್ತೈತಿ, ಇನ್ನೂ ಸ್ವಲ್ಪ ಇಸ್ಕೊಂಬಿಡಲ್ಲ ನೋಡ. ಇನ್ನೂ ಒಂದು 10,000 ಕೊಡ್ತೀನಿ ಇಸ್ಕೊಂಬಿಡಲ್ಲ ನೋಡು, ಹೌದಲ್ಲ? ಮನುಷ್ಯಂದ ಏಟಿದ್ರೆ ಹೋಗತ್ತಾನೆ, ಇದಕ್ಕೆ ಹೋಗತ್ತಾನ ಕೊನೆಯವರೆಗಿನ ಇದ್ದಿದ್ದು ಆಸೆ ಐತ್ರಿ. ಕಾಪ್ ಜಗ್ಗೈತ್ರಿ, ಜಗ್ಗೈತಪ್ಪ, ಜಗ್ಗೈತಿ. ಮಳೆ ನಿಂತೆ ಅಂದ್ರ ಬೇಕಾದಷ್ಟು. ನಾಳೆ ಹರ್ಕಂದು ಡಬಲ್ ಟಾನಿಕ್ ಹೊಡೆದು ಬಿಡ್ಲೆ ಕಾಪ್ ಸಟ್ಟ ಬಿಡ್ತಂಗ. ಮತ್ತೆ ಡಬಲ್ ಟಾನಿಕ್ ಅಂದ್ರೆ ಅದು ಅಂತ ಟಾನಿಕ್ ಬರ್ತ. ಒಟ್ಟು ಕೇಳಬೇಕು, ಮಾಡ್ಬೇಕು. ತೋರ್ಸ್ತೀನಿ ಬಾ. ಯಾವುದು ನಿನ್ನ ಮುಂದೆ ಆಗಲೇ ಇವತ್ತು ರೈತ ಕೇಳಲೆ ಇಂಥದ ಮಾಡಿವಿ ಇಂಥದ ಉಂಡಿವಿ ಅಂತ ಹೇಳ್ಬೇಕು. ಮುಚ್ಚು ಮುರಿ ಸುಳ್ಳು ಹೇಳ್ಬಾರ್ದು. ನಾವು ಏನು ಹೇಳ್ತೀವಿ ಅದು ನಮ್ಗೆ ತಂದ್ರಿ ಇಂಥದ್ದು ಮಾಡಿವಪ್ಪ, ಇಂಥದ್ದು ಹೊಡಿದೀವಿ, ಇಂಥದ್ದು ಮಾಡ್ರಿ. ಅಪ್ಪಾಜಿ 2,400 500 ಇದು ಅರ್ಧ ಲೀಟ್ರ್ ನಾಗವಸ್ತ್ರ. ಈಗ ಕೆಮಿಕಲ್ ಯಾವ ಅನ್ಬೇಕು ಅವನ್ನ, ಇಂಥ ಹೊಡಿಗಿಲ್ಲ ಅನ್ನಂಗಲ್ಲ. ಇದು ಏಟೈತೆ ಇದ್ರದ್ದು ಇದೆಯಲ್ಲ ನೋಡು, 1,000 ರೂಪಾಯಿ. ಒಟ್ಟು ನಾವು ಕಾಸ್ಟ್ಲಿ ಬಳಸಲೇಬೇಕಾಗ್ತಿ. ಇವತ್ತಿನ ಇದ್ರಾಗ ಡೂಪ್ಲಿಕೇಟ್ ಹೊಡೆಯಂಗಲ್ಲ. ಯಾವ್ದಾರ ನೋಡಿ ಎಷ್ಟು ಸಾಲ ಇರ್ಬೋದ್ರಪ್ಪ ಇವೆಲ್ಲ? ಇವ ಒಂದು 60 ಅದಾವನಪ್ಪ. 60 ಸಾಲ ಇರ್ಬೋದು, 60 ಸಾಲ. ಒಂದು ಒಳ್ಳೆ ರೇಟ್ ಸಿಕ್ಕರೆ ನೀವೇನೋ ಅನ್ಕೊಂಡ್ರಲ್ಲ ಹಂಗೆ. ಅಯ್ಯೋ ಮತ್ತೆ ಅದು ಅಡಿಗೆ ಹುಳ ಇರ್ತೈತಿ, ಜರಿ ಹುಳ. ಆ ಹುಳ ಆಡ್ತಿ ಅಂದ್ರೆ ಕಲಾಸ ಗಿಡ ಬರಗಲ್ಲ, ಎಲ್ಲ ಬಡ್ಡಿ ಕೊಳೆ ರೋಗ ಬಂದಿರುತ್ತ. ಈ ಥರ ಇದು ಕೊಳೆ ರೋಗ ಕಲಾಸ. ಇವನು ಸಸಿಯನ್ನ ತಂದು ಹಚ್ಚಿದ್ರ ಬೀಜ ಏನಾರ? ಇಲ್ಲ ಸಸಿ ತಂದು ಎಲ್ಲಿ 50 ಪೈಸಕ್ಕೊಂದು ನರ್ಸರಿಯಾಗ. ಅದು ಹೇಳಿ ಮಾಡಿಸಿ ಸಸಿ ಮಾಡಿಸಿರ್ತಾರೆ. ಇಲ್ಲಿ ಇರ್ತಾವ ಇಲ್ಕರ ಹೇಳ್ತು.
ಇರ್ತಾವೆ. ಅಂದ್ರೆ ಬದ್ನಿಕಾಯಿ ಅಂದ್ರೆ ಅದ ಉದ್ದೇಶಕ್ಕೆ ನಿಮ್ಗೆ ಫೇವ್ರೇಟ್, ಅಲ್ಲಿ ಬೆಳೆದಕ್ಕೆ ಇಲ್ಲಿ ನಮ್ಗೆ ಯಾವತ್ತೂ ಕೈ ಹಿಡಿ. ಯಾವಾಗಲೇ ಬದ್ನಿ ಗಿಡನ ಮಾಡ್ಕೊಂತ ಬಂದೀವಿ, ಹ್ಞೂ. ಕೈ ಬಿಟ್ಟಿಲ್ಲ. ಆದ್ರೆ ಆ ರೇಟ್ ಸಿಕ್ಕಿಲ್ಲ. ಯಾವ ಸೀಸನ್ನೇ ಬೆಸ್ಟ್? ಇದೇ ಸೀಸನ್ಗೆ ಬೆಸ್ಟ್. ದಸರಾ, ಒಂದು ದೀಪಾವಳಿ, ಒಂದು ನಾಗರಾಮಶಿ, ಇವು 3 ಸಿಕ್ಬಿಟ್ಟು ಸಾಕು. ಅಪ್ಪ ನಾನು ಇನ್ನೊಂದು ಪ್ರಶ್ನೆ ಏನಂದ್ರೆ, ನೀವು ಎಲ್ಲರೂ ಮೆಕ್ಕೆಜೋಳ, ಸೂರ್ಯಕಾಂತಿ, ಗೋಧಿ ಈ ಥರ ಬೆಳಿತಾರೆ, ನೀವು ಅದನ್ನ ಯಾವುದೂ ಬೆಳೆಯಲ್ಲ. ಈ ಬರೀ ಬದ್ನಿಕಾಯಿ, ಎಲ್ಲ ರೀತಿಯ ಟೊಮಾಟೊ ಇರ್ಬೋದು, ಹೂಕೋಸು ಇರ್ಬೋದು, ಬರೀ ಇಂಥವು ಬೆಳಿತೀರಿ. ಏನು ಗುಟ್ಟು? ನಮಗೆ ಈಗಿದ್ರೆ 4 ರೂಪಾಯಿ ಇದ್ರೆ ನಾವು ಎಲ್ಲ ಅದ್ರಾಗ ಇವನು ಮಾಡಿದ್ನಂದ್ರೆ ವರ್ತಿ ನೀರಿದ್ದಂಗೆ. ಈಗ ನೀನು ಹೋಟ್ಲ್ ಮನೆಗೆ ಹಾಲು ತಗೊಂಡು ಹೋಗಿದ್ದೀನ, ಎಮ್ಮೆ ಆಕಳು ನಿಂತ ಮನೆಯಾಗ ಮುಂಜಾನೆ ಒಯ್ತಿದ್ದೆ, ದಿನ ನೀನು ರೊಕ್ಕ ಕಾಣ್ತಿದ್ದಿ, ಹೌದಲ್ಲ? ಆ ಎಮ್ಮೆ ಆಕಳು ಅದಕ್ಕೆ ನೀನು ರೊಕ್ಕ ಹೆಂಗೆ ಕಾಣ್ತೀಯ? ಹೌದಲ್ಲ? ಹಂಗ ಭೂಮಿ ತಾಯಿ ಈಕಿ ಹಂಗ ನಾವು ಇದನ್ನ ಮಾಡ್ಕೊಂತಿದ್ ಬಿಟ್ರ ಅವ್ರ ರೊಕ್ಕ ಕೈ ಆಡ್ತಿರ್ತಾವ. ಆಳಿಗೆ ಪಾಳಿಗೆ ಉಪ್ಪು ಎಣ್ಣೆ ಎಲ್ಲದಕ್ಕೂ ರೊಟೇಷನ್. ಈಗ ಇದು ಮಾಡಲಿಲ್ಲ ಅಂದ್ರೆ ಮೆಕ್ಕೆಜೋಳ ಕಡ್ಲಿ ಹಾಕ್ಯಂದು ಹೋಗಿ ದಲ್ಲ ಅಂಗಡಿಯಾಗ ಅವ್ರು ಚಪ್ಪಲ್ ಬಿಡಿ ಕುಂದಿರ್ಬೇಕು ನಾವು. 1000 ಕೊಡು, 2000 ಕೊಡು ಯಪ್ಪ ಹಿಂಗ ಅಂತಂದೆ. ಹೌದಲ್ಲ? ಮತ್ತೆ ಇವತ್ತಿಗೆ ದಲ್ಲಾಳಿ ಹೇಳಬಾರ್ದು. ನೋಡಿ ಸ್ನೇಹಿತರೆ, ಇವತ್ತು ಬದ್ನಿಕಾಯಿ ಇದು 11 ನಂಬರ್ ಅಂತ ಹೇಳ್ತಾರಪ್ಪ. ಇದು ವಿಶೇಷ ಅಪ್ಪ, ಸಾಕಷ್ಟು ಹೂಗಳು ಒಳ್ಳೆ ಇದೇನಪ್ಪ, ನಮ್ಗೆ ಮಳೆ ನಿಂತುಬಿಟ್ಟು ಸಾಕು ಒಳ್ಳೆ ಇದಾಗುತ್ತೆ. ನನಗೆ ಫೇವ್ರೇಟ್ ಇದು, ಯಾಕಂದ್ರೆ ನಾನು ಎಂಥ ಕಷ್ಟಕಾಲ ಬರಗಾಲದಾಗ ಒಂದು ಬಂಗಾರದಂಥ ಬೆಳೆ ತೆಗೆದೀನಿ. ಅದು ಯಾವುದಪ್ಪ ಅಂತಂದ್ರೆ ಅದು ಬದ್ನಿಕಾಯಿ ಅಂತಲೇ ಹೇಳ್ತಾರೆ. ಹೀಗಾಗಿ ನಾನು ಯಾವುದೇ ಕಾರಣಕ್ಕೂ ಬದ್ನಿಕಾಯಿ ಮತ್ತು ಉಳ್ಳಾಗಡ್ಡಿನ ಎಂದೂ ಬಿಡಲ್ಲ. ನನ್ನ ಬರಗಾಲ ಕಷ್ಟಕಾಲ ಕೈ ಹಿಡಿದಂದ್ರೆ ಬದ್ನಿಕಾಯಿ ಮತ್ತು ಈರುಳ್ಳಿ. ಹೀಗಾಗಿ ನಾನು ಅದೃಷ್ಟದ ಬೆಳೆಗಳ